ನೋಡ್ತಾ ಇರ್ಬೋದು. ಒಂದೊಂದು ಗೊನೆನು ನೋಡ್ತಾ ಇರ್ಬೋದು ನೀವು. ಹೌದು ಸರ್, ಸುತ್ತ ನೋಡ್ರಿ ಕೂಡ ಆಲ್ cover ರೌಂಡ್ ಮಾಡಿ ಎಲ್ಲ ತೋರಿಸ್ಕೊಡ್ತಾ ಇದೀನಿ. ಗೊನೆಯನ್ನ ನೋಡಿ. ಓಕೆ 40 to 50 ವರೆಗೂ ಇದೆ. ಓಕೆ ಸರ್, ಹ್ಯಾಂಡ್ಸ್ ಚೆನ್ನಾಗ್ ಬಂದಿದೆ. ಚೆನ್ನಾಗ್ ಅಡಿಕೆ ಮಧ್ಯನಲ್ಲೂ ಒಳ್ಳೆ ಇಂಟರ್ ಕ್ರಾಪ್ ಆಗುತ್ತೆ. ಆಗುತ್ತೆ ಸರ್. ಆಮೇಲೆ ಸಪರೇಟ್ ಆಗಿ ಮಾಡಿದ್ರು ಒಳ್ಳೆ ದುಡ್ಡು ಆದಾಯ ಇದೆ. ಆದಾಯ ಬಾಳೆ ಒಂದು ಎಕರೆಗೆ ಓಕೆ 6 ದಾಯ ಮಾಡಿದ್ರೆ ಒಂದು 1210 ಸಸಿ ಕೂರುತ್ತೆ. ಏನಿಲ್ಲ ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಒಂದು ಖರ್ಚು ವೆಚ್ಚ ಎಲ್ಲ ಕಳೆದು 5 ರಿಂದ 10 ಲಕ್ಷ ಲಾಭ ಅಂತ ಇದೆ. ಆರಾಮಾಗಿ ತೆಗಿಬೋದು ಸರ್. ಆರಾಮ್ಸೆ ನೀವು ನೋಡ್ಕೋಬಹುದು. ಯಾವ ನೋಡಿ, ತರ ಬಂದಿರೋದು ಇಲ್ಲ ಅಂತಂದ್ರೆ ಒಂದ್ 60 ಕೆಜಿ ತೂಗತ್ತೆ. ಅದು ಪಕ್ಕ ಗೊನೆ. ಬರುತ್ತೆ ಸರ್. 60 ಕೆಜಿ ಬರುತ್ತೆ. 60 ಕೆಜಿ ಬರುತ್ತೆ. ಯಾವ್ದೇ ಗೊನೆನು ನಿಮ್ಗೆ ಎಲ್ಲೂ ಫೇಲ್ಯೂರ್ ಅನ್ಸೋದಿಲ್ಲ. ಅನ್ಸೋದಿಲ್ಲ. ಅಲ್ಲ, ಯಾವುದೇ ಗೊನೆ ಲೈವ್ failure ನೋಡ್ತಾ ಇದೀವಿ ಸರ್. ಹಾ. ಲೈವ್ ನಮ್ಮ ವೀಕ್ಷಕಿಗೆ ಇರ್ಬೋದು, ಹೌದು. ಲೈವ್ ಆಗೇ ತೋರಿಸ್ಕೊಡ್ತಾ ಇದೀನಿ ಯಾವ ತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಿನಿಮಮ್ ಒಂದು 50 ರಿಂದ 55 60 ಕೆಜಿ ಬರುತ್ತೆ ಒಂದೊಂದು ಗೊನೆ. ಒಂದೊಂದು ಗೊನೆ ಸರ್ ಒಂದೊಂದು ಮ್ಯಾಕ್ಸಿಮಮ್ 60 ಕೆಜಿ ಮೇಲೆ ಮ್ಯಾಕ್ಸಿಮಮ್ 55 ರಿಂದ 60 60 ಕೆಜಿ. ಓಕೆ 60 ಕಿಲೋ ಬರುತ್ತೆ. ಕಿಲೋ ಬರುತ್ತೆ. ಓಕೆ ಒಂದು ಗೊನೆ ಬಂದ್ಬಿಟ್ಟು ಇದಕ್ಕೆ ಯಾವ್ದೇ ರೀತಿ ಕೆಮಿಕಲ್ಸ್ ಆಗ್ಲಿ ಮತ್ತೆ ಕಾಯಿ ದಪ್ಪ ಆಗ್ಲಿಕ್ಕೆ ಅವೆಲ್ಲ ಬಂದಿದೆ ಮಾರ್ಕೆಟ್ ಅಲ್ಲಿ. ಹೌದು, ಸೊ ಅದನ್ನೆಲ್ಲ ಸಿಂಪಡಣೆ ಮಾಡಬಾರ್ದು. ನ್ಯಾಚುರಲ್ ಆಗಿ ಬರಬೇಕು. ನ್ಯಾಚುರಲ್ ಆಗಿ ಬಂದ್ರೆ ನ್ಯಾಚುರಲ್ ಆಗಿ ಒಳ್ಳೆಯದು. ಬರಬೇಕು. ನ್ಯಾಚುರಲ್ ಆಗೇ ಇರಬೇಕು ಗೊನೆ. ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ರೈತರಿಗೆ ಒಂದು ಒಳ್ಳೆ ಹೆಲ್ಪ್ಫುಲ್ ಆಗಂತ ವಿಡಿಯೋ ಅಂತ ತಿಳಿಸ್ಕೊಡ್ತಾನೆ. ಬಹಳ ಜನ ಲಾಸ್ ಮಾಡ್ಕೊಂತ ಇರ್ತಾರೆ. ಬೆಳೆ ಯಾವ್ದು ಹಾಕ್ಬೇಕು ಯಾವ್ದಿಲ್ಲ ಅಂತ ಗೈಡೆನ್ಸ್ ಇರಲ್ಲ. ಯಾವ ತರ ಬೆಳೆ ಬಂದಿದೆ ಅಂದ್ರೆ ನೀವು ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ಈ ಯಾವ ಕಂಪ್ನಿಯಿಂದ ಫುಡ್ ಪ್ರೊವೈಡ್ ಮಾಡಿದ್ದಾರೆ, ಯಾವ ಕಂಪ್ನಿಯಿಂದ ಸಸಿ ಪ್ರೊವೈಡ್ ಮಾಡಿದ್ದಾರೆ, ಮತ್ತೆ ರೈತರ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬಾಳೆಗೊನೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಒಂದು ಒಳ್ಳೆ ಲಾಭದಾಯಕ ಬರೋ ಅಂತ ನಿಮಗೆ ಈ ಇನ್ಫಾರ್ಮೇಶನ್ಸ್ ವಿಡಿಯೋ ಆಗಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ರೈತರ ಕಡೆಯಿಂದ ಆಗಿರ್ಬೋದು, ಮತ್ತೆ ನಿಮಗೆ ಈ ಸಸಿ ಕೊಟ್ಟಿರೋಂಥ ಮ್ಯಾನೇಜರ್ ಸರ್ ಕಡೆಯಿಂದ ನಾವು ಪರಿಚಯ ಮಾಡಿಸಿ ಈ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಇರುತ್ತೆ. ಗೈಸ್ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಬನ್ನಿ ಗೈಸ್, ಅವ್ರ ಹತ್ರ ಪರಿಚಯ ಮಾಡಿಸಿ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಇರುತ್ತೆ. ಸರ್ ನಮಸ್ಕಾರ. ನಮಸ್ತೆ. ಬಾಳೆಗೊನೆ ನೋಡಿದೆ, ಬಹಳ ಚೆನ್ನಾಗಿ ಬೆಳೆ ಬಂದಿದೆ. ನಿಮ್ ಕಡೆಯಿಂದ ಈ ಇನ್ಫಾರ್ಮೇಶನ್ಸ್ ನಮ್ಮ ರೈತರಿಗಾಗಿರ್ಬೋದು ಇದು ಕಂಪ್ಲೀಟ್ ಮಾಹಿತಿ ಕೊಡಿ ಸರ್. ನೀವೇ ಪ್ರೊವೈಡ್ ಮಾಡಿರೋ ಅಂತ ಗೊತ್ತಾಯ್ತು. ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡಿ ಸರ್. ಸರ್ ಖಂಡಿತ ಇನ್ಫಾರ್ಮೇಶನ್ ಮಾಡ್ತೀನಿ. ನನಗೆ ಶಿವಮೊಗ್ಗ ಜಿಲ್ಲೆ ಕ್ಯಾತಿನಕೊಪ್ಪ ಅಂತ ಈ ಊರು ಪರಿಚಯ ಆಗಿದ್ದು ನಂಜಂಡವ್ರ ಕಡೆಯಿಂದ. ಆಮೇಲೆ ಲಕ್ಷ್ಮೀಕಾಂತ್ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ನಂತರ ಅವರು ಲಕ್ಷ್ಮೀಕಾಂತ್ ಅವರು ಬಹಳ ಜನ ರೈತರಿಗೆ ಇಲ್ಲಿ ಸಸಿಯನ್ನು ಕೊಡಿಸ್ತಾ ಇದ್ರು. ಎಲ್ಲಾ ಟೈಮಲ್ಲಿ ಚೆನ್ನಾಗಿ ಬರ್ತಿದೆ ಸರ್ ಇಳುವರಿ ಅಂತ ಹೇಳ್ತಾ ಇದ್ರು. ಆಮೇಲೆ ಶಂಕರನ್ ಅವರಿಗೆ ಗಿಡನ ನಮ್ಮ ಶ್ರೀ ಆದಿತ್ಯ ಬಯೋಟೆಕ್ ಬೆಂಗಳೂರು ನಮ್ಮ ಕಂಪ್ನಿ ಹೆಸರು ಶ್ರೀ ಆದಿತ್ಯ ಬಯೋಟೆಕ್ ಅಂತ ಹೇಳಿ. ಅದರ MD ಬಂದ್ಬಿಟ್ಟು MS ನರಸಿಂಹನ್ ಮತ್ತೆ ಮಹಾಲಕ್ಷ್ಮಿ ಅಂತ ಹೇಳಿ. ಅವರು ನಮ್ಮ ಪ್ರೊಡಕ್ಷನ್ ಏನಿದೆ ಕಂಪನಿ ಒಳಗೆ ಅಂದ್ರೆ 5 ಸೈಕಲ್ ಇಂದ ಜಾಸ್ತಿ ಪ್ರೊಡಕ್ಷನ್ ನಾವು ಮಾಡಲ್ಲ. 5 ಸೈಕಲ್ ಕೆಳಗಡೆ ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ಒಳ್ಳೆ ಇಳುವರಿ G9 ಆಗ್ಲಿ ಏಲಕ್ಕಿ ಪ್ಲಾಂಟ್ಸ್ ಆಗ್ಲಿ ಚೆನ್ನಾಗ್ ಬರ್ತದೆ. ಪಚ್ಚಬಳೆ ಸಸಿ ಮತ್ತೆ ಏಲಕ್ಕಿ. ಹಾಗಾಗಿ ನಾವು ಇಲ್ಲಿಗೆ ಸಪ್ಲೈ ಮಾಡಿದಾಗ ಶಂಕರ್ ತುಂಬಾ ಚೆನ್ನಾಗ್ ಬಂದಿದೆ ಸರ್, ಒಂದ್ಸರಿ ಬಂದ್ ನೋಡಿ ಸರ್ ಅಂತ ಅವರು ಇನ್ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದಾಗ ಬಂದ್ ನೋಡಿದಾಗ ತುಂಬಾ ಚೆನ್ನಾಗ್ ಬೆಳೆದಿದ್ದಾರೆ. ಬಹಳ ಖುಷಿ ಆಯ್ತು ನನಗೆ ನೋಡಿ. ನಮ್ಮ ರೈತರಾಗಿರ್ಬೋದು ವೀಕ್ಷಕರಾಗಿರ್ಬೋದು ನೋಡ್ತಾ ಇದಾರೆ, ಆಗ್ಲೇ ವಿಡಿಯೋ ಎಲ್ಲ ಕ್ಲಿಪ್ಸ್ ನಾನು ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಸರ್ ಆದಷ್ಟು ನಮ್ಮ ರೈತರಿಗೆ ಸರ್ ನೀವು ಯಾವ ತರ ಪ್ರೊವೈಡ್ ಮಾಡ್ತಾ ಇದಾರೆ ಸರ್? ಖಂಡಿತ ನಾವು ರೈತರಿಗೆ ನಾನು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ 25 ವರ್ಷ ಸರ್ವಿಸ್ ಇದೆ ಈ ಕಂಪನಿ ಒಳಗೆ. ರೈತರಿಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೊಟ್ಟಾಗ ಇಳುವರಿ ಎಲ್ಲ ಚೆನ್ನಾಗ್ ಬಂದಿದ್ದಕ್ಕೆ ಒಬ್ರಿಂದ ಒಬ್ರ ಚೈನ್ ಲಿಂಕ್ ಆಗಿ ಇವತ್ತು ನಾನು ಎಲ್ಲೇ ಇದ್ರು ರೈತರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಬಾಳೆ ಸಸಿಗೆ ಪರ್ಚೇಸ್ ಮಾಡ್ತಾರೆ. ಈಗ ರೈತರು ಬಹಳ ಇಂಪಾರ್ಟೆಂಟ್ ಇರೋಂತ ರೈತರು ಅವರ ಸಂಬಂಧಿಕರಿಗೆ ರಿಲೇಷನ್ಗೆ ಮತ್ತೆ ಸ್ನೇಹಿತರಿಗೆ ಎಲ್ಲರಿಗೂ ಅವರೇ ಇನ್ಫಾರ್ಮ್ ಮಾಡಿ ನಮ್ಮ ಹತ್ರ ಬಾಳೆ ಗಿಡ ತರಿಸ್ಕೊಡ್ತಾರೆ. ಬಟ್ ಆದಿತ್ಯ ಬಯೋಟೆಕ್ ಕಂಪನಿ ಚೆನ್ನಾಗಿ ಇಳುವರಿ ಇದೆ ಅನ್ನೋದು ಒಂದು ಎಲ್ಲರಿಗೂ ಖುಷಿ ಇದೆ, ನಂಬಿಕೆ ಇದೆ. ಪರ್ಚೇಸಿಂಗ್ ಆ ನಂಬಿಕೆನೇ ಇವತ್ತು ಉಳಿಸ್ಕೊಂಡ್ ಬಂದಿದ್ದೀವಿ. ಅದಂತೂ 100% ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಸಸಿಗಳು ನೋಡ್ತಾ ಇರ್ಬೋದು ಗೈಸ್ ಯಾವ ತರ ಬಂದಿದೆ ಅಂತ. ಸರ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಟ್ಬಿಡಿ ಸರ್, ಯಾವ ತರ ಪಚ್ಚಬಳೆ ನೋಡಿ. ಇದು ನಾವು ನಮ್ಮ ಕಂಪನಿಯಿಂದ ಏನ್ ಪ್ರೊಡಕ್ಷನ್ ಆಯ್ತು ಈ ಸಸಿನಲ್ಲಿ ಹ್ಯಾಂಡ್ಸ್ ಎಷ್ಟು ಬಂದಿದೆ ನೋಡ್ರಿ. ಬಾಳೆ ಪಚ್ಚಬಳೆ ಹ್ಯಾಂಡ್ಸ್ ಸಾಮಾನ್ಯವಾಗಿ ಇದು ಏನಿಲ್ಲ ಅಂತಂದ್ರೆ ಒಂದ್ ಎಷ್ಟು 12 ರಿಂದ 15 ಇರ್ಬೋದಾ? 15 ಇದೆ. ತೂಕ ಏನಿಲ್ಲ ಅಂದ್ರೆ 40-45 ಕೆಜಿ ಮೇಲಿದೆ ಬರುತ್ತೆ. 50 ಕೆಜಿ ವರೆಗೂ ಇದೆ ಹೇಳ್ಬೇಕು ಅಂದ್ರೆ. ಒಂದೊಂದು ಗೊನೆನು ನೋಡ್ತಾ ಇರ್ಬೋದು ನೀವು. ನೋಡ್ರಿ ಆಲ್ ರೌಂಡ್ ಎಲ್ಲ ಗೊನೆಯನ್ನ ನೋಡಿ 40 to 50 ವರೆಗೂ ಇದೆ. ಹ್ಯಾಂಡ್ಸ್ ಚೆನ್ನಾಗ್ ಬಂದಿದೆ. ಅಂದ್ರೆ ರೈತರಿಗೂ ಒಂದು ಬೆಸ್ಟ್ ಆದಾಯಕ ಸರ್ ಇದು. ಖಂಡಿತ ಅವ್ರಿಗೆ ರೈತರಿಗೆ ಇನ್ವೆಸ್ಟ್ಮೆಂಟ್ ಮೇಲೆ ಲಾಭ, ಸಾಕಷ್ಟು ಇಳುವರಿ ಮೇಲೆ ಲಾಭ ಚೆನ್ನಾಗಿದೆ. ರೈತರಿಗೆ ಬಹಳ ಜನ ಕನ್ಫ್ಯೂಷನ್ಸ್ ಇರುತ್ತೆ, ಹೆಂಗ್ ಬಿಸ್ನೆಸ್ ಯಾವ ತರ ಏನ್ ಹಾಕ್ಬೇಕು ಬೆಳೆ ಅಂತ ಗೊತ್ತಾಗ್ತಿಲ್ಲ. ಅಡಿಕೆ ಮಧ್ಯನಲ್ಲೂ ಒಳ್ಳೆ ಇಂಟರ್ ಕ್ರಾಪ್ ಆಗುತ್ತೆ ಸರ್. ಆಮೇಲೆ ಸಪರೇಟ್ ಆಗಿ ಮಾಡಿದ್ರು ಒಳ್ಳೆ ದುಡ್ಡು ಆದಾಯ ಇದೆ. ಬಾಳೆ ಒಂದು ಎಕರೆಗೆ 6 ದಾಯ ಮಾಡಿದ್ರೆ ಒಂದು 1210 ಸಸಿ ಕೂರುತ್ತೆ. ಏನಿಲ್ಲ ಅಂತಂದ್ರೆ ಅವ್ರಿಗೆ ಪ್ರಾಫಿಟ್ ಒಂದು ಖರ್ಚು ವೆಚ್ಚ ಎಲ್ಲ ಕಳೆದು 5 ರಿಂದ 10 ಲಕ್ಷ ಲಾಭ ಅಂತ ಇದೆ. ಆರಾಮ್ಸೆ ತೆಗಿಬಹುದು.
ನೋಡ್ತಾ ಇರ್ಬೇಕು ಸರ್ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ. ಈಗ ಸರ್ ಅಂತೂ ಅವ್ರ ಕಂಪ್ನಿ ಬಗ್ಗೆ ಆಗಿರ್ಬೋದು ಚಿಕ್ಕದಾಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ. ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಫರ್ದರ್ ಎನ್ಕ್ವೈರಿ ತಗೊಬಹುದು. ಈಗ ಸರ್ ಅವ್ರ ಕಡೆ ಅಂತ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟೆ, ರೈತರ ಕಡೆ ಏನಾದ್ರು ಕೂಡ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಬನ್ನಿ ಸರ್ ಅವರಿಗೆ ಪರಿಚಯ ಮಾಡಿಸ್ಕೊಡೋಣ. ಸರ್ ನೋಡ್ತಾ ಇರ್ಬೋದು ಗೈಸ್, ಈಗ ಸರ್ ಕಡೆಯಿಂದ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟೆ. ಈಗ ಮೇನ್ ರೈತರಾಗಿರೋಂತ ಬೆಳೆ ಬೆಳೆದಿರೋ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಸರ್ ನಿಮ್ಮ ಹೆಸರು? ಶಂಕರ್ ಅಂತ. ಸರ್ ಅಂತೂ ಅವ್ರ ಕಂಪ್ನಿ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರು. ಯಾಕಂದ್ರೆ ನೀವೇ ಈಗ ಬೆಳೆಸಿರೋದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರುತ್ತೆ. ಬೆಳೆಸಿರೋದಕ್ಕಿಂತ ನಮಗೆ ಅವ್ರ ಸಲಹೆ ಮತ್ತೆ ಅವ್ರು ಕೊಟ್ಟಿರುವಂತ ಸಸಿಗಳು ನನ್ಗೆ ಬಹಳ ಇಡಿಸಿದೆ. ಆಮೇಲೆ ಈಗ ಬಂದಿರತಕ್ಕಂತ ಬೆಳೆ ನೀವು ನೋಡ್ತಾ ಇದ್ದೀರಾ, ವೀಕ್ಷಕರು ನೋಡ್ತಾ ಇದ್ದಾರೆ, ಇವರು ಬಂದಿದ್ದಾರೆ ಅಲ್ಲಿಂದ ಶ್ರೀ ಆದಿತ್ಯ ಬಯೋಟೆಕ್ ಅಂತ ಹೇಳಿ ಕಂಪ್ನಿಯಿಂದ, ಇವರ ಕಂಪ್ನಿ ನರ್ಸರಿಯಿಂದ ಬೆಂಗಳೂರು, ಅಲ್ಲಿಂದ ನಮ್ಗೆ ಇವರು ಸಸಿಗಳನ್ನ ಪ್ರೊವೈಡ್ ಮಾಡ್ಬಿಟ್ಟು ಕೊಟ್ರು. ಲಾಸ್ಟ್ ಟೈಮ್ ನಾವ್ ಇದೇ ತರ ಎಲ್ಲಾ ಸಸಿಗಳು ಕ್ರಾಪ್ ಮಾಡಿದಾಗ ಈ ಇಳುವರಿ ಬಂದಿರ್ಲಿಲ್ಲ. ಸುಮಾರು ಸಲ ನಾವು ನೋಡಿದೀವಿ, ಯೋಚನೆ ಮಾಡಿದೀವಿ. ಆಮೇಲೆ ನಮ್ಮೂರಲ್ಲಿ ಲಕ್ಷ್ಮೀಕಾಂತ್ ಅನ್ನೋರ ಕಡೆಯಿಂದ ನಮಗೆ ಪರಿಚಯ ಆಗಿ ಅವರು ಇವರಿಗೆ ವಿಶ್ವಾಸ ಚೆನ್ನಾಗಿದ್ದು ಅವರಿಂದ ನಾವು ಸಸಿ ತರಿಸ್ಕೊಟ್ಟು. ನಮ್ಮ ಲಕ್ಷ್ಮೀಕಾಂತ್ ಅಂತಂದು ಇವ್ರು ಮೂಲತಃ ಇವರೇ ನಮ್ಗೆ ಎಲ್ಲ ಇದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದು. ಅಲ್ಲಿಂದ ತರಿಸ್ಕೊಟ್ಟು ಈಗ ಬೆಳೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಹಿಂದೆಗೆ ಹೋಲಿಸ್ಕೊಂಡ್ರೆ ಇವಾಗಿನ ಬೆಳೆ ತುಂಬಾ ಅತ್ಯುತ್ತಮವಾಗಿದೆ, ಬಹಳ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಸರ್. ಬನ್ನಿ ಇವಾಗ ಮಾತಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನೀವು ಸ್ವಲ್ಪ ತೋರ್ಸ್ಕಂತ ಗಿಡಗಳು ಇನ್ಫಾರ್ಮೇಶನ್ ಕೊಡಿ ಸರ್. ಈಗ ನಮ್ಗೆ 4 ಜನಕ್ಕೆ ನಮ್ಮಿಂದ ಉಪಯೋಗ ಅದನ್ನ ತೋರ್ಸಕ್ ನಮಗೂ ಸಂತೋಷ. ಬನ್ನಿ ಸರ್ ತೋರ್ಸ್ಕಂತ ಹೋಗ್ಬಿಡೋಣ. ನೋಡಿ ಸರ್, ಇದು ಗೊನೆ ಬಂದ್ಬಿಟ್ಟು ಒಂದು 14ರಿಂದ 15 ಚಿಪ್ ಇದೆ. ಓಕೆ, ಇದಕ್ಕೆ ನಾವು ಬಳಸಿರ್ತಕ್ಕಂತ ಒಂದು ಫರ್ಟಿಲೈಸರ್ಸ್ ಆಗ್ಲಿ, ಅದಕ್ಕೆ ಸಿಂಪಡಣೆ ಮಾಡಿರೋದಾಗ್ಲಿ ತುಂಬಾ ಅತ್ಯುತ್ತಮವಾಗಿ ಸಿಗುತ್ತೆ ಇಲ್ಲೇ ನಮ್ ಶಿವಮೊಗ್ಗದಲ್ಲಿ. ಅದು ಆಗ್ರೋ ಇದೆ, ಅಲ್ಲಿಂದ ನಾವು ತಂದು ಸಿಂಪಡಣೆ ಮಾಡ್ತೀವಿ, ನಾವೇ ಮಾಡ್ತೀವಿ, ಬೇರೆ ಯಾರ ಹತ್ರನು ಮಾಡ್ಸಲ್ಲ ನಾವು. ಕೂಲಿ ಆಳು ಹಚ್ಚೋದು ಕಡಿಮೆ, ಈಗ ನಮ್ಗೂ ಲೇಬರ್ಸ್ ಸಿಗೋದು ಕಡಿಮೆ. ಸೊ ಹಂಗಾಗಿ ಇದನ್ನ ಮೇಂಟೆನೆನ್ಸ್ ಮಾಡೋದು ನಮ್ಗೆ ಜವಾಬ್ದಾರಿ ಇರತ್ತೆ. ಸೊ ಹಂಗಾಗಿ ಇದನ್ನ ನಾವು ನೋಡ್ಕೊಂಡು ನೀವು ನೋಡಿ ಬೇಕಾದ್ರೆ ನೋಡ್ತಾ ಇದೀವಿ. ಗೊನೆ ಈ ತರ ಬಂದ್ರೆ ರೈತರಿಗೂ ಒಂದ್ ಖುಷಿಯಾಗಿರತ್ತೆ. ಹೌದು, ಹೆಂಗೆ ಅಂತಂದ್ರೆ ನೆಕ್ಸ್ಟ್ ಅವರು ಮಾಡ್ಕೊಳಕ್ಕೆ ಈ ತರ ಈಸಿ ವೇ ಆಗತ್ತೆ. G9 ಅಂತಂದು ಇದು ಪಚ್ಚಬಾಳೆ G9 ಅಂತ ಹೇಳಿ ಪಚ್ಚಬಾಳೆ ಅವರಿಂದ ತರ್ಸಾಕಿರೋದು ನಮ್ಗೂ ಒಳ್ಳೆ ಉತ್ತಮ ಇಳುವರಿ ದೊರೆತಿದೆ. ಮುಂದೆ ಬೇರೆ ಯಾರಾದ್ರೂ ಇದನ್ನ ಪ್ರೊವೈಡ್ ಮಾಡ್ಕೊಳ್ಳೋದಿದ್ರೆ ನಮ್ಮನ್ನ ನೋಡ್ಕೊಂಡ್ಬಿಟ್ಟು ಅವ್ರು ಮಾಡ್ಕೊಬಹುದು ಆರಾಮಾಗಿ. ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದ್ರೆ ರೈತರ ಕಡೆಯಿಂದಾನೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟು ನಂಬಿಕೆ ಇರುತ್ತೆ. ಈಗ ರೈತರಿಗೆ ಆಗ್ಬೇಕು, ಬೇರೆ ಆಗಲ್ಲ. ಹಂಗಾಗಿ ನನ್ನ ಒಂದು ಅನಿಸಿಕೆ ಈ ಒಂದು ಕ್ರಾಪ್ ನ ಅಳವಡಿಸ್ಕೊಂಡ್ರೆ ಏನು ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಸರ್, ನೆಕ್ಸ್ಟ್ ಇನ್ಫಾರ್ಮೇಶನ್ ನೋಡಿ ನೀವು ತೋಟದ ತುಂಬಾ ನೋಡಿ ಚೆನ್ನಾಗಿದೆ. ಗೊನೆ ಎಲ್ಲ ಮಿನಿಮಮ್ ಒಂದು 50ರಿಂದ 55, 60 ಕೆಜಿ ಬರುತ್ತೆ ಒಂದೊಂದು ಗೊನೆ ಸರ್. ಮ್ಯಾಕ್ಸಿಮಮ್ 60 ಕೆಜಿ ಮೇಲೆ, ಮ್ಯಾಕ್ಸಿಮಮ್ 55ರಿಂದ 60 ಕಿಲೋ ಬರುತ್ತೆ. ತೊಂದ್ರೆ ಇಲ್ಲ. ಇದಕ್ಕೆ ಸರಿಯಾಗಿ ಮಾಹಿತಿ ನಾವು ತಗೊಳ್ಬೇಕು. ಮಾಹಿತಿ ಈಗ ನಾವು ಯಾರ ಹತ್ರ ನಾವು ಸಸಿ ತಗೊಂಡಿರ್ತೀವಲ್ಲ, ಸೊ ಅವ್ರ ತಕ್ಕೆ ಆಗ್ಲಿ ನಾವು ಮಾಹಿತಿ ತಗೊಂಡು ಅದಕ್ಕೆ ಸರಿಯಾಗಿ ನಾವು ಅದಕ್ಕೆ ಬಳಸ್ತಕ್ಕಂತ ಗೊಬ್ಬರ, ಔಷಧಿ, ಸಿಂಪಡಣೆ ಯಾವ ಟೈಮಿಗೆ ಕೊಡ್ಬೇಕು ಅನ್ನೋದನ್ನ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡ್ರೆ ಈ ತರ ಇಳುವರಿ ಬೆಳಿಬಹುದು ಸರ್. ಖಂಡಿತ. ಟೋಟಲ್ ಎಷ್ಟು ಇವಾಗ ನೀವು ಸಸಿ ಹಾಕಿದ್ದೀರಾ ಸರ್ ಇಲ್ಲಿ? ಸರ್ ಇದರಲ್ಲಿ ಒಂದು 600 ಸಸಿ ಇದೆ ಸರ್. ದೊಡ್ಡ ದಾಯ ಮಾಡಿದ್ವಿ ನಾವು. ಇನ್ನು ಚಾಸಿ ಕೂರ್ಸ್ಬೋದಿತ್ತು. ಇಳುವರಿ ಈ ರೇಂಜಿಗೆ ಬರುತ್ತೆ ಅನ್ನೋ ಡೌಟ್ ಇತ್ತು, ನಾವು ಕಡಿಮೆ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಟ್ರೈ ಮಾಡೋದಕ್ಕೆ 600 ಗಿಡ ಸಸಿ ಹಾಕಿದ್ರು. ಹೌದೌದು. ನೋಡ್ತಾ ಇರ್ಬೋದು ಗೈಸ್, ಸರ್ ಕಡೆಯಿಂದ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಗೊನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಒಂದೊಳ್ಳೆ ರೈತರಿಗೆ ಆದಾಯ ಅಂತ ಈ ಇನ್ಫಾರ್ಮೇಶನ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಸರ್ ಬನ್ನಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ನೋಡಿ ಸರ್. ನೋಡಿ ಇದು ನೆಕ್ಸ್ಟ್ ಸೆಕೆಂಡ್ ಕ್ರಾಪಿಗೆ ಮತ್ತೆ ಇದು ಹೂವಿಂದ ಹೂ ಬರತ್ತಲ್ಲ, ಸೊ ಅದು ಬಂದ್ಮೇಲೆ ಸೆಕೆಂಡ್ ಕ್ರಾಪಿಗೆ ಬಿಡ್ಬೇಕು. ಸೊ ಆವಾಗ ನಮ್ಗೆ ಈ ಗೊನೆ ಇನ್ನೂ ಇಳುವರಿ ಚೆನ್ನಾಗಿ ಬರುತ್ತೆ. ಆಮೇಲೆ ಬಲಿಯ ತನಕನು ಇದಕ್ಕೆ ಬೇರೆ ಯಾವ್ದೇ ಕೆಮಿಕಲ್ಸ್ ಆಗ್ಲಿ ಸ್ಪ್ರೇ ಮಾಡಬಾರ್ದು. ಸೊ ಅವಾಗ ಇಳುವರಿ ಕಡಿಮೆ ಆಗತ್ತೆ ನಮ್ಗೆ. ಸೊ ಹಾಗಾಗಿ ನಾವ್ ಯಾವ್ದನ್ನು ಆಗ್ಲಿ ಸ್ಪ್ರೇ ಮಾಡಿಲ್ಲ. ಈ ಕಳೆನಾಶಕ ಬಳಸೋದಾಗ್ಲಿ, ಹುಲ್ಲಿಂದು ಸಾಯೋದಾಗ್ಲಿ ಬಳಸಬಾರ್ದು. ಆವಾಗ ನಾವು ಈ ಇಳುವರಿ ತೆಗಿಬಹುದು, ಖಂಡಿತ ತೆಗಿಬಹುದು.
ಅದೇ ಸರ್ ಮೇನ್ ನಮ್ಮ ವೀಕ್ಷಕರಿಗೆ ಆಗಿರ್ಬೋದು ರೈತರಿಗಾಗಿರ್ಬೋದು ಫುಲ್ ಕಂಪ್ಲೀಟ್ ಗೈಡೆನ್ಸ್ ತಿಳ್ಕೊಂಡ್ ಮಾಡಿದ್ರೆ ಮಾತ್ರ ಈ ಇಳುವರಿ best ಆರಾಮಾಗಿ ತೆಗಿಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ತೆಗಿಬಹುದು. ಯಾವ್ದೇ ರೀತಿ ಇದರಲ್ಲಿ ಅನುಮಾನನೇ ಇಲ್ಲ. ಅನುಮಾನ ಬೇಡ. ನಾವು ಇಲ್ಲ ಅಂತಂದ್ರು ನಾವು ಇವಾಗಿನ ಮಾರ್ಕೆಟಿನ ರೇಟ್ ನೋಡ್ಕೊಂಡ್ರೆ ಒಂದು 5 ಲಕ್ಷದಿಂದ 10 ಲಕ್ಷ ತನಕ ಇಳುವರಿ ಬರುತ್ತೆ. ರೇಟ್ ಸಿಕ್ತು ಅಂದ್ರೆ ಸಿಗತ್ತೆ, ರೇಟ್ ಸಿಗತ್ತೆ. ಯಾರೇ ಧೈರ್ಯ ಕಳ್ಕೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ. ಸೊ ನಾನೇನ್ ಮೂಲತಃ ಏನು ಕೃಷಿಕ ಏನಲ್ಲ, ಈಗ ಮಧ್ಯಂತರದಿಂದ ಬಂದಿರೋನು. ಇದ್ರ ಬಗ್ಗೆ ಆಸಕ್ತಿ ಇದೆ, ತಿಳ್ಕೊಂಡು ನಾನು ಮುಂದುವರಿತಿದ್ದೀನಿ. ರೈತರಾದ್ರು ನೀವು ನಮ್ಮಿಂದ ಏನಾರ ಹೆಲ್ಪ್ ಆಗುತ್ತೆ ಅಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ ಸರ್. ಓಕೆ, ನೋಡ್ತಾ ಇರ್ಬೋದು ಸರ್ ಕಡೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಸರ್, ಈ ಗೊನೆ ಬಂದ್ಬಿಟ್ಟು ಇದಕ್ಕೆ ಯಾವ್ದೇ ರೀತಿ ಕೆಮಿಕಲ್ಸ್ ಆಗ್ಲಿ ಮತ್ತೆ ಕಾಯಿ ದಪ್ಪ ಆಗ್ಲಿಕ್ಕೆ ಅವೆಲ್ಲ ಬಂದಿದೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನೆಲ್ಲ ಸಿಂಪಡಣೆ ಮಾಡಬಾರ್ದು, ನ್ಯಾಚುರಲ್ ಆಗಿ ಬರ್ಬೇಕು, ನ್ಯಾಚುರಲ್ ಆಗೇ ಇರ್ಬೇಕು. ಆವಾಗ ನಮ್ಗೆ ಈ ಒಂದು ಇಳುವರಿ ತೆಗಿಲಿಕ್ಕೆ ಇಳುವರಿಕೆ ಆಗಿರ್ಬೋದು ಸರ್, ಜನಗಳು ಯೂಸ್ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಅನುಕೂಲ ಇದೆ. ಏನಕ್ಕೆ ಅಂದ್ರೆ ಈಗ ಜಾಸ್ತಿ ಕೆಮಿಕಲ್ ನಾವು ಸ್ಪ್ರೇ ಮಾಡಿದಷ್ಟು ಮಾರ್ಕೆಟ್ ಅಲ್ಲಿ ಡೌನ್ ಆಗ್ಬಿಡತ್ತೆ. ಹೌದು ಸರ್, ಆಮೇಲೆ ಕಾಯಿ ಬಿರ್ಗ್ ಬರೋದೇ ಆಗ್ಲಿ, ಕಾಯಿ ಮೇಲೆ ಕಪ್ಪು ಚುಕ್ಕೆ ಕೂರೋದೇ ಆಗ್ಲಿ, ಸೊ ಅದೆಲ್ಲ ಇರುತ್ತೆ. ನಾವು ನ್ಯಾಚುರಲ್ ಆಗಿ ಏನ್ ಬೆಳಿತೀವಲ್ಲ, ಸೊ ಅದರಿಂದ ನಾವು ಒಳ್ಳೆ ಮಾರ್ಕೆಟಿಗೆ ಕೊಟ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಿಂದ ಬಂದಿದೆ ಅಂತ ಹೇಳಿ ನಮಗೂ ಒಂದು ಬೇಡಿಕೆ ಬರುತ್ತೆ. ಯಾವ ರೈತರ ತೋಟದಿಂದ ಬಂದಿದೆ ಅಂತ ಹೇಳಿ ಒಂದು ಬೇಡಿಕೆ ಬರುತ್ತೆ. ಹೌದು ಸರ್, ಹೌದು. ಹಂಗಾಗಿ ರೈತರಿಗೆ ಅದೊಂದು ಸಂದೇಶ ಕೊಡ್ಬಹುದು, ಒಳ್ಳೆ ರೀತಿ ಬೆಳಿರಿ. ಸರ್ ಈ ಸಸಿ ಹೆಸರು ಬಂದ್ಬಿಟ್ಟು G9 ಅಂತ, G9 ಪಚ್ಚಬಾಳೆ ಯಾವ ತರ ಬಂದಿದೆ ಅಂತ ನಿಮಗೆ ಸಸಿ? ಶ್ರೀ ಆದಿತ್ಯ ಬಯೋಟೆಕ್, ಬೆಂಗಳೂರು ನಂಬರ್ ಕೂಡ ಕೊಟ್ಟಿರ್ತೀನಿ ಸರ್ ವೀಕ್ಷಕರಿಗೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರಾಮಾಗಿ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ಯಾರನ್ನು ಮಾಡೋರಿದ್ರು ಕೂಡ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ ಕಡೆನೂ ಕೂಡ ನಮ್ಮ ವೀಕ್ಷಕರಿಗೆ ಬಹಳ ಇನ್ಫಾರ್ಮೇಶನ್ಸ್ ಗೊತ್ತಾಗಿದೆ ಅಂತ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಲೈವ್ ನೀವು ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೀರಾ, ಲೈವ್ ಕಣ್ ಮುಂದೆನೆ ಸಸಿ ಬಗ್ಗೆನೂ ಕೂಡ ನೀವು ತಿಳಿಸ್ಕೊಡ್ತಾ ಇದೀರಾ. ಯಾಕಂದ್ರೆ ಇವೆಲ್ಲ ನಮ್ಮ ವೀಕ್ಷಕರಿಗೆ ಆಗಿರ್ಬೋದು ರೈತರಿಗೆ ಆಗಿರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಟ್ರೆ ಹೌದು ಮುಂದುವರಿಯೋದಕ್ಕೆ. ಇನ್ನೊಂದು ಏನಂದ್ರೆ ಈಗ ಏನಾಗಿದೆ ಅಂತ ರೈತರು ಆ ಬಾಳೆ ಹಾಕ್ಬಿಟ್ಟು ಬರುತ್ತೆ ನಾಳೆ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಬಿಟ್ಬಿಡ್ತಾರೆ. ಹೌದು, ಬರ್ಲಿ, ಅದನ್ನ ಬಿಟ್ಟು ಬಿಡೋದು ಸುಮ್ನೆ ಅಲ್ಲ. ಹೌದು, ಅದಕ್ಕೆ ಸರಿಯಾಗಿ ಆರೈಕೆ ಮಾಡ್ಬೇಕು. ಆರೈಕೆ ಮಾಡಿದಷ್ಟು ನಾವು ಅದರಿಂದ ಇಳುವರಿ ತಗೋಬಹುದು. ನಿಜ. ಸೊ ಹಂಗಾಗಿ ಚೆನ್ನಾಗ್ ಬರುತ್ತೆ, ಮಾಡ್ಬೇಕು, ಕಾಳಜಿ ಇರ್ಬೇಕು ಸರ್. ಹಂಗಾಗಿ ಇದಕ್ಕಂತ ಸ್ವಲ್ಪ ಟೈಮ್ ಕೊಡ್ಲೇಬೇಕು ಸರ್. ನಾನು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಇದನ್ನು ರಜೆ ಇರೋ ಟೈಮಲ್ಲಿ ಇಲ್ಲ ರಜಾ ಹಾಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ? ಹೌದು, ಖಂಡಿತ ಸರ್, ಖಂಡಿತ. ಹಂಗಾಗಿ ಚೆನ್ನಾಗಿದೆ, ನೀವು ನೋಡ್ಕೋಬಹುದು. ನೋಡಿ, ಇಲ್ಲ ಅಂತಂದ್ರೆ ಒಂದ್ 60 ಕೆಜಿ ತೂಗತ್ತೆ, 60 ಕೆಜಿ ಬರುತ್ತೆ. ಯಾವ್ದೇ ಗೊನೆನು ನಿಮ್ಗೆ ಎಲ್ಲೂ ಫೇಲ್ಯೂರ್ ಅನ್ಸೋದಿಲ್ಲ. ಲೈವ್ ನೋಡ್ತಾ ಇದೀವಿ ಸರ್, ಲೈವ್ ನಮ್ಮ ವೀಕ್ಷಕಿಗೆ ಇರ್ಬೋದು, ಲೈವ್ ಆಗೇ ತೋರಿಸ್ಕೊಡ್ತಾ ಇದೀನಿ ಯಾವ ತರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲ, ನಮ್ಗೂ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಹೇಳಿದ ಪ್ರಕಾರ ಈ ತೋಟದಲ್ಲಿರುವಂತ ಗೊನೆ ಬಾಳೆ ಎಲ್ಲೂ ಬಂದಿಲ್ಲ ಅಂತ ಹೇಳಿದ್ರು ಸರ್. ನಾನ್ ಬೆಳೆದಿದ್ದೀನಿ ಅಂತ ನಾನು ಹೇಳ್ಕೊಂಡಿಲ್ಲ. ಸೊ ಬಂದಿದೆ, ನಾನ್ ಏನ್ ಮಾಡ್ಬೇಕು ಅದನ್ನ ಮಾಡಿದೀರಾ ಸರ್. ಯಾಕಂದ್ರೆ ಸರ್ ರಿಯಾಲಿಟಿ ನಾವು ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಫಲ ಸಿಗುತ್ತೆ. ಇದು ನಿಮ್ಮ ಕಣ್ ಮುಂದೆನೆ ಕಾಣುತ್ತೆ, ಮೋಸ ಏನಿಲ್ಲ. ಹೌದು, ಹಂಗಾಗಿ ರಿಯಾಲಿಟಿ ಏನಿದೆ ಚೆಕ್ ಅದೊಂದು 100% ಸರ್. ಅದಕ್ಕೋಸ್ಕರ ನಾವು ದಾವಣಗೆರೆಯಿಂದ ಬಂದಿವಿ ಸರ್, ತೋಟಕ್ಕೆ ಬಂದಿ ನಮ್ಮ ವೀಕ್ಷಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಬಹಳ ಹೆಲ್ಪ್ ಆಗುತ್ತೆ ಅಂತಾನೆ ನಾವು ನಮ್ಮ ವಿಡಿಯೋ ಮುಖಾಂತರ ತೋರಿಸ್ಕೊಳ್ತಾ ಇದ್ದೀವಿ. ಒಳ್ಳೇದು, ರೈತರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆರೈಕೆ. ನಿಜ ಸರ್. ಹೌದಾ ಸರ್? ಈಗ ಭೂಮಿ ತಾಯಿನೇ ನಂಬ್ಕೊಂಡು ಬದುಕ್ತಿರೋರು ನಾವು. ಹೌದು, ಹಂಗಾಗಿ ಭೂಮಿ ತಾಯಿ ನಮ್ಗೆ ಯಾವತ್ತೂ ಕೈ ಬಿಡಲ್ಲ, ಕೈ ಬಿಡೋದು ಇಲ್ಲ, ಕೈ ಬಿಟ್ಟಿಲ್ಲ. ನಿಜ. ಸೊ ಹಂಗಾಗಿ ಮುಂದಿನ ಬೆಳೆ ಯಾರೇ ಬೆಳೆದ್ರು ಈ ಒಂದು ಕ್ರಾಪ್ ನ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಬಯಸೋ ಒಂದ್ಸತಿ ಟ್ರೈ ಮಾಡೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಲೈವ್ ನೋಡಿರ್ತೀರಾ, ಹೌದು, ಇನ್ಫಾರ್ಮೇಶನ್ ತಗೊಂಡ್ ಮಾಡಿದ್ರೆ ಮಾತ್ರ ಪಕ್ಕ ರಿಸಲ್ಟ್. ಹೌದು ಸರ್, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೇಕು ಸರ್. ಹೌದು, ಎಲ್ಲಿಂದ ತಗೋ ಬಂದಿರ್ತೀವಿ, ಸೊ ಅವರಿಂದನೂ ಇನ್ಫಾರ್ಮೇಶನ್ ತಗೋಬೇಕು. ಯಾವ್ದೇ ಒಂದು ಆಗ್ರೋಟೆಕ್ಕಿಗೆ ಹೋಗಿ ನಾವು ಔಷಧಿಗೆ ತಗೋಬೇಕಾದ್ರೆ ಅವ್ರ ತಗೋ ಕೇಳಿ ತಗೊಂಡ್ಬೇಕು, ಮಾಡ್ಬೇಕು. ಹೌದು, ನಮಗೆ ಮನ್ಸಿಗೆ ಬಂದಿರೋ ರೀತಿ ತಗೋ ಬಂದ್ ಹೊಡೆದ್ರೆ ಈ ಬೆಳೆ ಬೆಳೆಯಕ್ಕಾಗಲ್ಲ, ಬರೋದಿಲ್ಲ. ಅದಂತೂ ಕಷ್ಟ. ಗೈಸ್, ಇವಾಗ ಇಬ್ರು ಸರ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬಹಳ ಚೆನ್ನಾಗಿದೆ ಬೆಳೆ ಮಾತ್ರ. ಸರ್ ಕೂಡ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅವ್ರ ಕಡೆಯಿಂದ ಸಾಧ್ಯ ಆದಷ್ಟು ಕಂಪ್ಲೀಟ್ ಗಿಡಗಳು ತೋರಿಸಿ, ಸಸಿ ತೋರಿಸಿ, ಯಾವ ತರ ಬೆಳೆದಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಇವರು ಈಗ ಬೆಳೆದಿರೋದು ಮೇನ್ ಸರ್ ಕೊಟ್ಟಿರೋದು ಸಸಿ ಅವ್ರ ಕಂಪ್ನಿ ಕಡೆಯಿಂದ. ಇನ್ನ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಸರ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಫರ್ದರ್ ಏನೇ ಎನ್ಕ್ವೈರಿ ಇದ್ರು ಕೂಡ ನೀವು ತಿಳ್ಸ್ಕೊಬಹುದು ಸರ್. ಮತ್ತೆ ನಿಮ್ಮ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಅಲ್ಲ ಸರ್? ಆಲ್ ಓವರ್ ಕರ್ನಾಟಕ, ಇಂಡಿಯಾ
ಸಪ್ಲೈ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಿದ್ರಲ್ಲ ಗೈಸ್, ಈ ವಿಡಿಯೋ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ, ಯಾಕಂದ್ರೆ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಇದೇ ತರ ಕಂಟೆಂಟಿಗೋಸ್ಕರ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.